ನಮಸ್ಕಾರ ಮಹೇಶ್ ಅವರೇ. ನಮಸ್ತೆ ಸರ್, ಏನು ಒಂದು ಇವಾಗ ಭಾರತ ಪಾಕಿಸ್ತಾನ ಯುದ್ಧ ನಡೆಯುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇಶ ಇದೆ. ಏನು ನಮ್ಮ ಅಮಾಯಕರು ಒಂದು ಕಗ್ಗೊಲೆ ಆಯಿತು ಒಂದು ಕಾಶ್ಮೀರದಲ್ಲಿ. ಈ ವಿಚಾರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಶ್ರೀಯುತ ಸಿದ್ದರಾಮಯ್ಯನವರು ಯುದ್ಧ ಬೇಡ, ಭದ್ರತೆನ ಬಲಪಡಿಸಿ ನಾನೊಬ್ಬ ಶಾಂತಿ ಪ್ರಿಯ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳೋದೇನೂ ಇಲ್ಲ. ಅವ್ರಿಗೆ ಅತಿಯಾದ ಮುಸ್ಲಿಂ ಓಲೈಕೆ ಇದ್ದರೆ ಅವರು ಪಾಕಿಸ್ತಾನ ಮೀಡಿಯಾಗಳೆಲ್ಲ ಹೊಗಳ್ತಾ ಇದೆ. ಅವ್ರ ಮನೇಲಿ ಏನಾರು ಇದ್ದರೆ ನಮ್ಮ 28 ಅಮಾಯಕ ಅವ್ರ ಮನೆಯಲ್ಲೋ ಅವ್ರ ಕುಟುಂಬದಲ್ಲೋ ಸಂಬಂಧಿಕರಲ್ಲೋ ಏನಾರು ಆಗಿದ್ರೆ ಅವ್ರಿಗೆ ಮಾತಾಡ್ತಿರ್ಲಿಲ್ಲ. ಅದು ಆ ಥರ ಏನಾರು ಅವ್ರಿಗೆ ತುಂಬ ಅಭಿಮಾನ ಇದ್ದರೆ ಪಾಕಿಸ್ತಾನಕ್ಕೆ ಹೋಗಿ ನೆಲೆಸ್ಕೊಬಿಡ್ಲಿ. ಅವರು ನಮ್ಮ ದೇಶದ ಹಿಂದೂಗಳನ್ನ ನರಮೇಧ ಮಾಡೋರೆ. ನಮಗೆಲ್ಲ ರಕ್ತ ಕುದೀತದೆ ಹಿಂದೂಗಳು ಅಂತಂದರೆ. ಮುಸ್ಲಿಮ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಬೌದ್ಧರಾಗಿರ್ಬೋದು, ಜೈನರಾಗಿರ್ಬೋದು. ನಾವು ಭಾರತೀಯರು ನಮ್ಮ ದೇಶದ ವಿರುದ್ಧ ಯಾರೇ ಮಾತಾಡಿದ್ರು ನಾವು ನಮ್ಮ ದೇಶದ ಪರ ಇರಬೇಕೇ ಹೊರತು ಯಾವುದೋ ಒಂದು ಇದ್ರ ಪರ ಇರಬಾರ್ದು. ಇದೇ ನಿಮ್ಮ ಸತ್ತೋಗಿರೋರು ನಮ್ಮ ಶಿವಮೊಗ್ಗದಲ್ಲಿ ಗುಂಡೇಟಿಗೆ ಬಲಿಯಾಗಿರೋರು ಕಳೆದ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ಸ್ಪೀಕರ್ ಆಗಿದ್ದಂಥ ಕೋಳಿವಾಡವರ ಸಂಬಂಧಿ. ನಿಮಗೆ ನಿಮ್ಮ ಕೊಲಿಗ್ ಸಂಬಂಧಿ ಸತ್ತೋಗಿರೋದು ನಿಮಗೆ ಸತ್ತೋರು ಮತ್ತೆ ಬಂದಾರ ಅಂತಂದರೆ ಏನರ್ಥ ಸ್ವಾಮಿ? ನೀವು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಒಂದು ಸಮುದಾಯದ ಮುಸಲ್ಮಾನ ಸಮುದಾಯಕ್ಕೆ ಮಾತ್ರ ಮುಖ್ಯಮಂತ್ರಿಗಳು? ಅಷ್ಟು ಪ್ರೀತಿ ಇದ್ದರೆ ಇವತ್ತೆಲ್ಲ ನಿಮ್ಮ ಪಾಕಿಸ್ತಾನ ಮೀಡಿಯಾಗಳು ನಿಮ್ಮ ತುಂಬ ಹೊಗಳ್ತವ್ರೆ. ನೀವು ಅಲ್ಲಿಗೆ ಹೋಗಿ ಚುನಾವಣೆ ನಿಂತ್ಕೊಂಡು ಪ್ರಧಾನಿಯಾಗಿ ಅಲ್ಲಿ ಪಾಕಿಸ್ತಾನದಲ್ಲಿ ನೀವು ಮತ್ತು ಯಾವುದೇ ರಾಜಕಾರಣಿಗಳ ಮಕ್ಕಳು, ಯಾವುದೇ ಉದ್ಯಮಿಗಳ ಮಕ್ಕಳು ದೇಶದ ಗಡಿ ಕಾಯ್ತಿಲ್ಲ. ಎಲ್ಲ ಬಡ ಸಾಮಾನ್ಯ ಕುಟುಂಬದಿಂದ ಬಂದವರೇ ದೇಶ ಕಾಯ್ತಿರೋದು. ಅವ್ರಿಗೆ ದೇಶಾಭಿಮಾನ ತುಂಬ ಇರುತ್ತೆ. ಯಾರು ಕೂಡ ಶ್ರೀಮಂತರುಗಳು ಅವ್ರ ಮಕ್ಕಳನ್ನ ದೇಶಕ್ಕೆ ಕಳಿಸೋದಿಲ್ಲ. ಈಗ ಸಾಯ್ತಿರೋರು ಅಷ್ಟೇ ಸಾಮಾನ್ಯ ವ್ಯಕ್ತಿಗಳು ಸತ್ತಿರೋದು. ಯಾರೋ ಶ್ರೀಮಂತರ ಮಕ್ಕಳು, ರಾಜಕಾರಣಿಗಳ ಮಕ್ಕಳಲ್ಲ. ಇಲ್ಲಾಂದ್ರೆ ತುಂಬ ಸ್ಟೆಪ್ ತಗೊಬಿಡೋರು ಇಷ್ಟೊತ್ತು. ರಾಜಕಾರಣಿಗಳ ಮಕ್ಕಳು, ಉದ್ಯಮಿಗಳ ಮಕ್ಕಳು, ಶ್ರೀಮಂತರ ಮಕ್ಕಳು ಮನೆಯವರು ಸತ್ತೋಗ್ಬಿಟ್ಟಿದ್ದರಲ್ಲಿ. ಸಾಮಾನ್ಯ ಕುಟುಂಬದವರು ಏನೇ ಆಗಿರಲಿ ನಮ್ಮ ದೇಶದ ಪ್ರಜೆಗಳು, ನಮ್ಮ ದೇಶದ ಐಕ್ಯತೆಗೆ ಧಕ್ಕೆ ಆಗುವಂಥ ಯಾರು ಹೇಳಿಕೆಗಳನ್ನು ಕೊಡಬಾರ್ದು. ದೇಶದ ಐಕ್ಯತೆ ಮುಖ್ಯ. ಯಾವುದೇ ಒಂದಿರಲಿ, ನಾವು ಹಿಂದೂ, ಮುಸಲ್ಮಾನ್, ಜೈನ, ಬೌದ್ಧ ಅನ್ನೋದು ಬಿಡೋಣ. ನಾವು ಭಾರತೀಯರು. ನಮ್ಮ ಭಾರತ ದೇಶಕ್ಕೆ ಏನಾರು ಆಯಿತು ಅಂದರೆ ಒಗ್ಗಟ್ಟಾಗಿರೋಣ. ಬಂಗಾರಪೇಟೆ ಪಾನಿಪುರಿ, ಚಾಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು. ಒಮ್ಮೆ ಭೇಟಿ ಮಾಡಿ. ಬಂಗಾರಪೇಟೆ ಪಾನಿಪುರಿ, ಚಾಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ತಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು. ಒಮ್ಮೆ ಭೇಟಿ ಮಾಡಿ. ನಮ್ಮ ಪಕ್ಕದ ರಾಜ್ಯದ ತೆಲಂಗಾಣ ಮುಖ್ಯಮಂತ್ರಿಗಳಾದಂಥ ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ, ಯುದ್ಧ ಮಾಡಲೇಬೇಕು ಅವ್ರ ಮೇಲೆ ಅಂತ ದೇಶಾಭಿಮಾನ ವ್ಯಕ್ತಪಡಿಸಿದ್ದಾರೆ. ಅವರು ನಿಮಗಿಂತ ತುಂಬ ರಾಜಕಾರಣದಲ್ಲಿ ಕಿರಿಯರು, ನೀವು ತುಂಬ ಹಿರಿಯರು. 40 ವರ್ಷದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ದೇಶಾಭಿಮಾನ ಇಲ್ವಾ ನಿಮಗೆ ಸಿದ್ದರಾಮಯ್ಯನವರು? ಅವರಿಂದ ಕಲ್ತ್ಕೊಳ್ಳಿ, ನೀವು ಪಾಠ ಕಲ್ತ್ಕೊಳ್ಳಿ ಅವ್ರ ಹತ್ರ. ಸರ್, ಅಂತಿಮವಾಗಿ ನಮ್ಮ ಮಳವಳ್ಳಿಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಏನಾರು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಮಳವಳ್ಳಿಯ ಜನತೆ ಒಗ್ಗಟ್ಟಿನಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಯಾರು ನಮ್ಮ ದೇಶದ ಮತ್ತು ಹಿಂದೂ ವಿರೋಧಿಗಳು ಹೇಳಿಕೆಗಳನ್ನು ಕೊಡ್ತಾರೆ ಅವ್ರನ್ನ ಸರ್ಕಾರ ಬರದೇ ಇದ್ದಂಗೆ ನೋಡ್ಕೋಬೇಕು ಅಂತ ಕರೆ ಕೊಡ್ತೀನಿ ನಾನು. ಸರ್, ಇವಾಗ ಘಟನೆ ನಡೆದು ತುಂಬ ದಿನಗಳಾಯಿತು. ಮಳವಳ್ಳಿಯಿಂದ ಯಾವುದೇ ಒಂದು ಪ್ರತಿಭಟನೆ ಆಗಲಿ ಒಂದು ಏನೂ ಆಗಿಲ್ವಲ್ಲ ಸರ್? ಹಿಂದೂ ಪರ ಸಂಘಟನೆಗಳಿಂದ ನಾಳೆ ಸೋಮವಾರ ಸಂಜೆ ಮೇಣದ ಬತ್ತಿ ಇದು 2 ದಿನ ಮಾಡಬೇಕಿತ್ತು. 2 ದಿನದಿಂದ ಯಾವುದಾದ್ರು ಒಂದು ಅನಿವಾರ್ಯ ಕಾರಣಗಳಿಂದ ಮಾಡಿಲ್ಲ. ನೀವು ಬರೀ ಹಿಂದೂ ಪರ ಸಂಘಟನೆಯವರು ಮಾಡೋದಲ್ಲ ಸರ್, ಮಳವಳ್ಳಿಯ ಜನತೆಯ ವ್ಯಾಪಾರಿಗಳು ಮತ್ತು ಆಟೋ ಚಾಲಕರು ಇವರೆಲ್ಲರೂ ಎಲ್ಲರಿಗೂ ಕರೆ ಕೊಡ್ತೀವಿ. ಈ ದಿನ ಎಲ್ಲ ಒಂದು ಬೈಠಕ್ ಇದೆ, ಆನಂತರ ಎಲ್ಲರಿಗೂ ಕರೆ ಕೊಡ್ತೀವಿ. ನಾಳೆ ಸಂಜೆ ಮೇಣಬತ್ತಿ ಮೆರವಣಿಗೆ ಇದೆ, ಪೆಂಜಿನ ಮೆರವಣಿಗೆ ಇದೆ. ಒಟ್ಟಲ್ಲಿ ತಾಲೂಕಿನ ಎಲ್ಲರನ್ನೂ ವಿಶ್ವಾಸ ತಗೊಂಡು ಮಾಡ್ತೀರಾ? ಎಲ್ಲ ಪಕ್ಷದವ್ರನ್ನೂ ವಿಶ್ವಾಸಕ್ಕೆ ತಗೊಳ್ತೀವಿ. ಏನು ನಾವು ಯಾವುದೋ ಒಂದು ಪಕ್ಷದಿಂದ ಮಾಡ್ತಾ ಇಲ್ಲ. ಓಕೆ, ಧನ್ಯವಾದ ಸರ್.